ಧನುಸ್ಸು ರಾಶಿ ಉಡುಗೊರೆ ಅಥವಾ ಬಹುಮಾನ ರೂಪದಲ್ಲಿ ಹಣವನ್ನು ಪಡಿಬೋದು. ಯಾರೋ ನಿಮಗೆ ಆ ಹಣವನ್ನು ಉಡುಗೊರೆಯಾಗಿ ಕೊಡಬಹುದು. ಅದು ಖುಷಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ತಾಯಿಯವರಿಂದ ಸಹಾಯ ಆಗುವಂಥದ್ದಿದೆ. ತಾಯಿಯವರಿಂದ ಹಣವೋ ದ್ರವ್ಯವೋ ಒಡವೆಯೋ ಆಸ್ತಿಯೋ ಏನು ಬೇಕಾದರೂ ಸಿಕ್ಕಬಹುದು. ಅದೂ ಕೂಡ ನಿಮಗೆ ಲಾಭವನ್ನು ತರುವಂಥದ್ದು. ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ. ಆರೋಗ್ಯದಲ್ಲೂ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಮನೋರೋಗ, ಮಾನಸಿಕವಾದಂತಹ ಸಮಸ್ಯೆ, ಕಾಯಿಲೆ ಇಲ್ಲದೇ ಇದ್ದರೂ ಕೂಡ ನನಗೇನೋ ಆಗಿದೆ ಎನ್ನುವಂತಹ ಭ್ರಮೆ, ಆ ಬಾಧೆ ನಿಮಗೆ ಇಲ್ಲದೇ ಇರತಕ್ಕಂತಹ ಕಾಯಿಲೆಯನ್ನು ತಂದು ಇಟ್ಟುಬಿಡುತ್ತೆ. ಮಾನಸಿಕವಾಗಿ ಮೊದಲು ನನಗೇನೂ ಆಗಿಲ್ಲ ಅನ್ನುವಂತಹ ಭಾವನೆಗಳು ಗಟ್ಟಿತನದಿಂದ ತೀರ್ಮಾನ ಮಾಡಬೇಕಾದಂತಹ ಅಂಶವಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯವನ್ನು ಮಾಡೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿ, ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸೋಣ ಅನ್ನುವಂತಹ ಚಿಂತನೆ ಮನಸ್ಸಿನಲ್ಲಿ ಬರಲಿ. ಮಾನಸಿಕವಾಗಿ ಕಳವಳ, ಭಯದ ವಾತಾವರಣ ಇರುತ್ತೆ. ಅಯ್ಯೋ ನನಗೇನಾದರೂ ಆಗಿಬಿಟ್ರೆ ಅಂತಕ್ಕಂಥದ್ದನ್ನೇ ಮತ್ತೆ ಮತ್ತೆ ಆಲೋಚನೆ ಮಾಡಿ ಏನೋ ಆಗಿಬಿಡುತ್ತೆ. ಅದರಿಂದ ನನಗೇನೂ ಆಗೋದಿಲ್ಲ ಅನ್ನುವಂತಹ ಧನಾತ್ಮಕವಾದಂತಹ ವಿಚಾರ ನಿಮ್ಮನ್ನು ಕಾಪಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ ಅಂತ ಅರ್ಥ. ಧರ್ಮಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ, ಧರ್ಮ ಕಾರ್ಯಗಳು ನಡೀತಕ್ಕಂತಹ ಸ್ಥಳಗಳಿಗೆ ಭೇಟಿಯನ್ನು ನೀಡಿ, ನಿಮ್ಮ ಪಾಪವನ್ನು ತೊಳ್ಕೊಳ್ಳಿ, ಪುಣ್ಯ ಸಂಚಯವನ್ನು ಮಾಡಿ. ನಮ್ಮ ಸನಾತನ ಧರ್ಮದ ಬಗ್ಗೆ ನಿಮಗಿರತಕ್ಕಂತಹ ಅಪರಿಮಿತವಾದಂತಹ ಅವಕಾಶಗಳನ್ನು ಒಳ್ಳೆಯದಾಗಿ ಚಿಂತನೆಯನ್ನು ಮಾಡಿ ಅದನ್ನು ಸಮಾಜಕ್ಕೆ ಸಾರಿ ಉಳಿಸ್ತಕ್ಕಂತಹ ಬೆಳೆಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಅನ್ನುವಂತಹ ಅರ್ಥ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಶುಭ ಕೆಲಸಗಳಿಗೆ ವಿಘ್ನವಾಗ್ತಕ್ಕಂತಹ ಸೂಚನೆಗಳಿದೆ. ಒಳ್ಳೆಯ ಕೆಲಸಕ್ಕೆ ಏನೋ ಅಡ್ಡಿ ಅನ್ನುವಂಥದ್ದು ಇದ್ದಿದ್ದೇ. ಆದರೆ ಪ್ರಯತ್ನಗಳು ಪ್ರಾಮಾಣಿಕವಾಗಿರಲಿ, ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಎಲ್ಲರ ಸಹಾಯದಿಂದ ಈ ಕೆಲಸ ಆಗ್ತಾ ಇದೆ ಎನ್ನುವಂತಹ ಭಾವನೆ ಇದ್ದಾಗ ಆ ಕೆಲಸ ನಿರ್ವಿಘ್ನವಾಗಿ ನಡೀಬಹುದು. ಸ್ನೇಹಿತರು ದೂರವಾಗ್ತಾರೆ. ಇದಕ್ಕೆ ಕಾರಣ ನಿಮ್ಮ ಮಾತು, ನಿಮ್ಮ ನಡೆ. ನಾನು ಹೇಳಿದ್ದೇ ಆಗಬೇಕು ಅನ್ನುವಂತಹ ಭಾವನೆ ಆತ್ಮೀಯರನ್ನು ಅಂತರ ಕಾಪಾಡಿಕೊಳ್ಳೋ ಹಾಗೆ ಮಾಡಿಬಿಡುತ್ತೆ. ದೂರದಲ್ಲಿ ಉಳಿದು ಬಿಡ್ತಾರೆ. ಹತ್ತಿರ ಇದ್ದವರು ದೂರಕ್ಕೆ ಹೋಗ್ತಾರೆ, ದೂರದಲ್ಲಿದ್ದವರು ಹತ್ತಿರಕ್ಕೆ ಬರೋದೇ ಇಲ್ಲ. ಈ ರೀತಿ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ. ಉನ್ನತ ಅಧಿಕಾರಿಗಳ ಸಹಾಯ ಅರ್ಧಕ್ಕೆ ನಿಂತು ಹೋಗುತ್ತೆ. ಯಾವುದೋ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಿಮಗೇನೋ ಸಹಾಯ ಮಾಡ್ತೀನಿ ಅಂತ ಅಭಯ ಕೊಟ್ಟಿರಬಹುದು ದೊಡ್ಡವರು. ಆದರೆ ನಿಮ್ಮ ನಡೆ ನುಡಿ, ನಿಮ್ಮ ವರ್ತನೆಯನ್ನು ಗಮನಿಸಿದಾಗ ಆ ಸಹಾಯವನ್ನು ಅಲ್ಲಿಗೇ ನಿಲ್ಲಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅರ್ಧಕ್ಕೆ ನಿಂತು ಹೋಗುತ್ತೆ. ಯಾರನ್ನೋ ನಂಬಿ ಮಾಡಿದಂತಹ ಸಂಕಲ್ಪ ವಿಕಲ್ಪವಾಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ದಾಂಪತ್ಯದಲ್ಲಿ ಕಲಹ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಇದಕ್ಕೆಲ್ಲ ನಿಮ್ಮ ಸ್ವಭಾವವೇ ಕಾರಣ ಅಂತ ಮತ್ತೆ ಮತ್ತೆ ಹೇಳಬೇಕಾದಂಥದ್ದಿಲ್ಲ. ಎಲ್ಲದಕ್ಕೂ ಕೂಡ ಅದು ಅನ್ವಯವಾಗ್ತಕ್ಕಂಥದ್ದು. ಆಸ್ತಿಯ ವಿಚಾರದಲ್ಲಿ ಮುನ್ನಡೆಯಾಗತ್ತೆ. ಸಂಪಾದನೆ, ಆಸ್ತಿ, ಇದಕ್ಕೆ ಯಾವ ಕೊರತೆಯೂ ಕೂಡ ಆಗದೇ ಇರತಕ್ಕಂಥದ್ದು. ಕುಟುಂಬದಲ್ಲಿ ಅಸಹಕಾರದಿಂದ ನಿಮಗೆ ಬೇಸರವಾಗುತ್ತೆ. ಯಾಕೆ ನಿಮಗೆ ಸಹಕಾರವನ್ನು ನೀಡ್ತಾ ಇಲ್ಲ ಅನ್ನೋದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಅದಿಲ್ಲ, ಕುಟುಂಬದವರು ನನಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ನನ್ನ ಬೆನ್ನು ತಟ್ತಾ ಇಲ್ಲ, ನನ್ನ ಏಳಿಗೆಗೆ ಅವರು ಜೊತೆಯಾಗಿ ನಿಲ್ತಾ ಇಲ್ಲ, ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತಾ ಇಲ್ಲ. ಈ ಆಕ್ಷೇಪಗಳೇ ಇರುತ್ತೆ ಹೊರತು ಯಾಕೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ ಹಣ ಹೂಡಿಕೆ ವಿಚಾರದಲ್ಲಿ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಕೈಯಲ್ಲಿ ಏನೋ ಸ್ವಲ್ಪ ದುಡ್ಡಿದೆ, ಅದನ್ನು ಹೂಡಿಕೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡೋದು ಅನ್ನುವಂಥದ್ದು ಗೊಂದಲ ಮಾಡ್ಕೊಳ್ತೀರಿ. ಸಮಯ ಕಳೆದು ಹೋಗಿಬಿಡುತ್ತೆ. ಸಹೋದರ ವರ್ಗದಲ್ಲಿ ಜಗಳವಾಗ್ತಕ್ಕಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗ್ತಕ್ಕಂತಹ ಸಾಧ್ಯತೆ. ವ್ಯವಹಾರದಲ್ಲಿ ಅನುಕೂಲ ಇದೆ, ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ. ನಿಮಗೆ, ನಿಮ್ಮ ಪರಿವಾರಕ್ಕೆ ಅನುಕೂಲವಾಗಲಿ. ಬೇರೆಯವರ ಆಸ್ತಿ, ಬೇರೆಯವರ ಪದಾರ್ಥ, ಬೇರೆಯವರ ಹಣ, ಬೇರೆಯವರ ದ್ರವ್ಯ, ಬೇರೆಯವರ ಬಂಗಾರ ಒಡವೆ ವಸ್ತ್ರ, ಇದರಿಂದ ತೊಂದರೆಯಾಗತ್ತೆ. ನಿಮ್ಮದಲ್ಲದೇ ಇರತಕ್ಕಂಥದ್ದು ನಿಮಗೆ ಬೇಡ. ಪರದ್ರವ್ಯಾಣಿ ಲೋಷ್ಠವತ್, ಬೇರೆಯವರ ಪದಾರ್ಥ ನಂದಲ್ಲ ಅನ್ನುವಂತಹ ಭಾವನೆ ಮನಃಪೂರ್ವಕವಾಗಿ ಬರಬೇಕು. ಅದು ಎಷ್ಟೇ ಬೆಲೆ ಬಾಳಲಿ, ನನ್ನದಲ್ಲ ಅಂದಮೇಲೆ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಾಗ
ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದು, ಶಾಂತಿ ಸಿಕ್ಕುವಂಥದ್ದಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಿ, ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಿಸಿ ಅವರ ಭವಿಷ್ಯವನ್ನು ಉಜ್ವಲವಾಗುವಂತೆ ಮಾಡಬೇಕಾದಂತಹ ಕರ್ತವ್ಯ. ಮಾತೆಯರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಗಮನಿಸ್ಕೊಳ್ಬೇಕು. ತಾತ್ಸಾರ ಮಾಡಿದರೆ ತೊಂದರೆಗೆ ಕಾರಣವಾಗುತ್ತೆ, ಇದು ಗೊತ್ತಿರುವಂಥದ್ದೇ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಯಾವುದಕ್ಕೂ ಕೂಡ ಮನಸ್ಸು ಬರದೇ ಇದ್ದಾಗ ಆಗಬೇಕಾದಂಥದ್ದನ್ನು ಕೂಡ ನಾವು ಮುಂದೂಡುವಂಥದ್ದು ಅಥವಾ ಬೇಡ ಅಂತ ಹೇಳಿಬಿಡುವಂಥದ್ದು ಇವೆಲ್ಲ ಆಗುತ್ತೆ. ಗೋ ಸೇವೆಯನ್ನು ಮಾಡಿ, ಗೋ ರಕ್ಷಣೆಯನ್ನು ಮಾಡಿ, ಗೋ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಉದ್ಯೋಗದ ಸ್ಥಳದಲ್ಲಿ ಸಮಸ್ಯೆಗಳನ್ನು ಮಾಡಿಕೊಳ್ತೀರಿ. ಮಾತುಗಳನ್ನು ಒರಟಾಗಿ ಆಡಿ ಬೇರೆಯವರ ಕೆಂಗಣ್ಣಿಗೆ ಗುರಿಯಾಗ್ತೀರಿ, ಬೇರೆಯವರನ್ನ ನಿಷ್ಠುರ ಮಾಡ್ಕೊಳ್ತೀರಿ. ವಿರೋಧಿಗಳು, ಶತ್ರುಗಳು ಪ್ರತಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಹೋಗ್ತಾರೆ. ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಆಗ ಮಾತ್ರ ನಿಮ್ಮ ಕೆಲಸ ಸರಿಯಾಗುವಂಥದ್ದು. ಹಾಗಂತ ಸಹೋದ್ಯೋಗಿಗಳು ಏನಾದರೂ ತಪ್ಪು ಮಾಡಿದರೆ ಅವರಿಗೆ ತಿಳುವಳಿಕೆಯನ್ನು ಹೇಳೋದೇ ಬೇಡವಾ, ಅವರ ತಪ್ಪನ್ನು ತಿದ್ದೋದು ಬೇಡವಾ, ನಾನೂ ಅದೇ ಮಾರ್ಗದಲ್ಲಿ ಹೋಗಲ್ಲ, ಈ ರೀತಿ ವಿತಂಡವಾದಗಳಲ್ಲ. ಪ್ರತಿಯೊಂದು ಹಂತಕ್ಕೂ ಕೂಡ ಅವರನ್ನು ಆಕ್ಷೇಪಣೆ ಮಾಡ್ತಾ ನೀವು ಮಾಡ್ತಾ ಇರುವಂಥ ತಪ್ಪು ತಪ್ಪು ಅಂತ ಹೇಳಿ ಅವರ ಮನಸ್ಸನ್ನು ಕೆಡಿಸೋ ಬದಲು ಆ ತಪ್ಪನ್ನು ನಯವಾಗಿ ತಿದ್ದಿ ಸನ್ಮಾರ್ಗಕ್ಕೆ ಅವರನ್ನೂ ತೆಗೆದುಕೊಂಡು ಅವರ ಸಹಕಾರದಿಂದ ನೀವು ಬೆಳೀತಕ್ಕಂಥದ್ದಿದೆಯಲ್ಲ, ಅದು ಬುದ್ಧಿವಂತರ ಲಕ್ಷಣವಾಗುತ್ತೆ. ಸಾಕು ಪ್ರಾಣಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ನಾಯಿ, ಬೆಕ್ಕು, ದನ ಇತ್ಯಾದಿಗಳ ಪ್ರಾಣಿಗಳಿಂದ ಏನೋ ಸಮಸ್ಯೆಗಳು ಆಗುವಂತಹ ಸೂಚನೆ ಇದೆ, ಅದನ್ನು ಗಮನಿಸ್ಕೊಳ್ಳದೇ ಇದ್ದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಯಾವುದೇ ನಿರ್ಧಾರಕ್ಕೂ ಮುಂಚಿತವಾಗಿ ಸ್ವಲ್ಪ ಆಲೋಚನೆಯನ್ನು ಮಾಡಿ. ಆತುರದ ನಿರ್ಧಾರಕ್ಕೆ, ಕೆಟ್ಟ ನಿರ್ಧಾರಕ್ಕೆ ಅವಕಾಶಗಳು ಬೇಡ. ಈ ಸೂಚನೆಯನ್ನೂ ಮೀರಿ ನೀವು ಮುಂದುವರೆದರೆ ನಿಮ್ಮ ವೈಯಕ್ತಿಕವಾದಂತಹ ಜೀವನ ಅನುಭವಿಸುವಂಥವರು ನೀವು ಅನ್ನುವಂಥದ್ದಾಗತ್ತೆ. ಮಾನಸಿಕವಾಗಿ ಹಿಂಸೆ, ಬೇಸರದಿಂದ ಏನೋ ಒಂದು ರೀತಿಯ ಜೀವನ ಜುಗುಪ್ಸೆ ಅಂತ ಹೇಳಿ ಅನಿಸುವಂಥದ್ದು. ಹಾಗೆ ಮಾಡಿಕೊಂಡಿರೋರು ಯಾರು? ಬೇರೆಯವರಿಂದಾಗಿದೆಯಾ, ನೀವೇ ಮಾಡಿಕೊಂಡಿದ್ದೀರಾ? ಅದನ್ನು ಗಮನಿಸ್ಕೊಳ್ಳಿ. ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ, ಎಲ್ಲ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ, ವ್ಯವಸ್ಥೆ ಮಾಡಿಕೊಳ್ಳುವಂತಹ ಮನಸ್ಸಿಲ್ಲ. ಯಾವುದು ಎಲ್ಲವೂ ಕೂಡ ಉಚಿತವಾಗಿ ಸಾಧ್ಯ ಆಗುತ್ತೋ ಆ ದೃಷ್ಟಿಯಲ್ಲಿ ಮನಸ್ಸು ಹೋಗ್ತಾ ಇರುತ್ತೆ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅದರಲ್ಲೂ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ. ಯಾಕೆ ಅಂತಂದರೆ ಮಾನಸಿಕವಾಗಿ ಇರತಕ್ಕಂತಹ ಎಲ್ಲ ವ್ಯತ್ಯಾಸಗಳು ಕೂಡ ಚಂದ್ರನಿಂದಲೇ ಆಗ್ತಕ್ಕಂಥದ್ದು ಅಂತ ಹೇಳಿ ಜಾತಕದಲ್ಲಿ ನೋಡ್ತೀವಿ. ಚಂದ್ರ ಜಾತಕದಲ್ಲಿ ಶುದ್ಧವಾಗಿದ್ದ ಅಂತಂದರೆ ಮನಸ್ಸಿಗೆ ಏನೋ ಒಂದು ರೀತಿಯ ಆಹ್ಲಾದ ಇರುತ್ತೆ, ಸಂತೋಷ ಇರುತ್ತೆ, ಸರಿಯಾದಂತಹ ವಿಚಾರಗಳನ್ನು ಮಾಡೋದಕ್ಕೆ ಮನಸ್ಸು ಬರುತ್ತೆ, ಸರಿಯಾದ ನಿರ್ಧಾರಕ್ಕೆ ಮನಸ್ಸನ್ನು ಮಾಡ್ತೀರಿ, ಒಳ್ಳೆಯ ಕೆಲಸಕ್ಕೆ ನೀವು ಮುಂದಾಗ್ತೀರಿ. ಮನಸ್ಸೇ ಎಲ್ಲದಕ್ಕೂ ಕೂಡ ಕಾರಣವಾಗುತ್ತೆ. ನಮ್ಮ ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ ಅಂತ ಶಾಸ್ತ್ರ ಹೇಳುವಂಥದ್ದದೇ. ನಾವು ಯಾವುದನ್ನು ಹಿಡಿದಿಟ್ಕೊಳ್ಬೇಕು, ಯಾವುದನ್ನು ಬಿಡಬೇಕು, ಒಳಿತು ನಮ್ಮದಾಗಬೇಕು, ಕೆಟ್ಟದು ನಮ್ಮಿಂದ ಹೋಗಬೇಕು, ಇವೆಲ್ಲದಕ್ಕೂ ಕಾರಣ ಯಾವುದು? ಮನಸ್ಸು. ಅಂತಹ ಪರಿಪಕ್ವವಾದಂತಹ ಮನಸ್ಸು, ಪರಿಶುದ್ಧವಾದಂತಹ ಮನಸ್ಸು ನಮ್ಮದಾಗಬೇಕು ಅಂತಂದರೆ ಜಾತಕದಲ್ಲಿ ಚಂದ್ರಗ್ರಹ ಶುದ್ಧನಾಗಿರಬೇಕು, ಚಂದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು ಅನ್ನುವಂಥದ್ದು ಶುಭವಾಗಿದೆ.